ಕೊಂಕಣ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿಯ ಸದಸ್ಯರಾದ ಶಿರ್ಸಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಕುಮಟಾ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲಿಸುವಾಗ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಕರ್ ಅವರು ಪ್ರಯಾಣಿಕರ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನ ಸೆಳೆದರು. ಕುಮಟಾ ರೈಲ್ವೆ ನಿಲ್ದಾಣದ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲಿಸುವ ಸಂಬಂಧ ಕೊಂಕಣ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿಯ ಸದಸ್ಯರಾದ ಶಿರ್ಸಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದರು. ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಅಗತ್ಯವಾದ ಮೂಲ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಶಾಸಕರು ಸ್ವತಃ ಪ್ರಯಾಣಿಕರೊಂದಿಗೆ ಮಾತನಾಡುವ ಮೂಲಕ ನಿಲ್ದಾಣದ ವಾಸ್ತವ ಸ್ಥಿತಿಗಳ ಬಗ್ಗೆ ಅರಿತುಕೊಂಡು ಸ್ಥಳದಲ್ಲಿ ಕೊಂಕಣ ರೈಲ್ವೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಸೌಲಭ್ಯಗಳನ್ನು ಪ್ರಯಾಣಿಕರಿಗೆ ಕಲ್ಪಿಸುವಂತೆ ಸೂಚನೆ ನೀಡಿದರು. ಮಹಿಳಾ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಲಕ್ಷ್ಯ ವಹಿಸುವ ಜೊತೆಗೆ ರೆಸ್ಟ್ ರೂಮ್, ಶೌಚಾಲಯಗಳ ಸೌಲಭ್ಯಗಳ ಬಗ್ಗೆಯೂ ಹೆಚ್ಚಿನ ಒತ್ತು ನೀಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರ ಗಮನ ಸೆಳೆದ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ಭಾಸ್ಕರ್ ಪಟ್ಕರ್ ಅವರು ನಿಲ್ದಾಣದಲ್ಲಿನ ಸಮಸ್ಯೆಗಳ ಮಾಹಿತಿ ನೀಡಿದರು. ರೈಲ್ವೆಯಲ್ಲಿ ಪ್ರಯಾಣಿಕರಿಗೆ ಪೂರೈಸಲಾಗುವ ಕ್ಯಾಂಟೀನ್ ಫುಡ್ನ ಗುಣಮಟ್ಟ ಸರಿಯಿಲ್ಲ, ಗುಣಮಟ್ಟ ಫುಡ್ ಪೂರೈಸಲು ಕ್ರಮ ವಹಿಸಬೇಕು. ಕೇರಳದ ರೈಲಿಗೆ ಹೆಚ್ಚಿನ ಒತ್ತು ನೀಡುತ್ತಾರೆ. ನಮ್ಮ ಭಾಗದ ರೈಲನ್ನ ಹಾಗೆ ನಿಲ್ಲಿಸಿಟ್ಟು ತಾಸುಗಳ ಕಾಯುವ ದುಸ್ಥಿತಿ ನಮ್ಮ ಭಾಗದ ಪ್ರಯಾಣಿಕರಿಗೆ ಎದುರಾಗಿದೆ. ಕುಮಟಾದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಬೇಕೆಂಬ ಆಗ್ರಹ ಈ ಭಾಗದ ಜನರದ್ದಾಗಿದೆ. ನಿಲ್ದಾಣದಲ್ಲಿ ಮತ್ತು ರೈಲಿನಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಈ ಬಗ್ಗೆ ಕೊಂಕಣ ರೈಲ್ವೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಶಾಸಕರು ಈ ಬಗ್ಗೆ ಅಗತ್ಯ ಕ್ರಮ ವಹಿಸಲು ಸೂಚನೆ ನೀಡಿದರು. ಬೆಲ್ಟಲ್ಲಿ ಹೋಗ್ತಾ ಇದೆ, ಗೋವಾದಲ್ಲಿ ಟರ್ಮಿನಲ್ ಇದೆ, ಇಲ್ಲಿ ಟರ್ಮಿನಲ್ ಇಲ್ಲ. ಮತ್ತೆ ಇಲ್ಲಿ ತಿಂಡಿ ಕೊಂಕಣ ರೈಲ್ವೆ ತಿನ್ನಲಿಕ್ಕೆ ಊಟ ಕೊಡ್ತಾರಲ್ಲ, ಸ್ವಲ್ಪ ತಿಂದ್ರೆ ಮತ್ತೆ ಸತ್ತು ಹೋಗೋದು, ಅಷ್ಟು ಗಲೀಜಿದೆ ನಿಜವಾಗ್ಲು. ಮತ್ತೆ ಇವ್ರು ಏನು ಮಾಡ್ತಾರೆ, ಕೇರಳದ ಗಾಡಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಈಗ ನಮ್ದು ಈ ರೂಟ್ನಲ್ಲಿ ಬಂದಾಗ ಕೇರಳದ ಗಾಡಿಗೆ ಬಿಟ್ಟುಕೊಟ್ಟು ನಮ್ದನ್ನು ನಿಲ್ಲಿಸಿಡ್ತಾರೆ ತಾಸುಗಟ್ಟಲೆ ಪಡೀಲ್ನಲ್ಲಿ. ಇದು ಭಯಂಕರ ಕರ್ನಾಟಕದವರೆಗೂ ಅನ್ಯಾಯ ಇದೆ. ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೇವೆ. ಟರ್ಮಿನಲ್ ಬಗ್ಗೆ ನೀವೆಂತ ಮಾತಾಡೋದಿಲ್ಲ. ಮತ್ತು ಅದು ತಿಂಡಿ ಎಲ್ಲ ಚಲೋ ಕೊಡ್ರಿ, ಅಲ್ಲೆಲ್ಲ ತಿನ್ಲಿಕ್ಕೆ ಆಗೋದಿಲ್ಲ. ಟೆಂಡರ್ ಕ್ಯಾನ್ಸಲ್ ಮಾಡಿ ಒಂದು ಕನಿಷ್ಠ ಅದೆಲ್ಲ ತಂದು ಮಾಡೋ ಸೌಲಭ್ಯ ಕೊಡ್ಲಿಕ್ಕೆ ಈ ಸದ್ಯಕ್ಕೆ ಅದೇ ಸರ್ ಅದಕ್ಕೆ ವಾಪಸ್ ಹೋಗ್ಲಿಕ್ಕೆ ಕ್ಲಿಯರೆನ್ಸ್ ನಾವು ಕೊಡ್ತೀವಿ, ಬಟ್ ಅಲ್ಲಿ ಟೈಮ್ ಬೇಕಾಗುತ್ತೆ. ಇಲ್ಲಾಂತಂದ್ರೆ ಏನಾಗುತ್ತೆ, ಅದು ಸ್ವಲ್ಪ ಲೇಟ್ ಆಯ್ತು ಅಂದರೆ ಪಂಚಗಂಗಾ ಟೈಮಲ್ಲಿ ಅದು ಹೊರಡುವಂಗೆ ಇದೆ ಸದ್ಯಕ್ಕೆ. ಅದು ಇಲ್ಲಿ ನಾವು 2:50 ಹೊರಟು ಟೈಮಿಂಗ್ ಅಂದ್ರೆ 1 ಬಸ್ ಥರ ಕೊಡ್ತೀವಿ. ಈಗ ಅದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ, ಅದನ್ನು ಸ್ಪೀಡ್ ಜಾಸ್ತಿ ಮಾಡಲಿಕ್ಕೆ. ಅದಕ್ಕೆ ಘಾಟ್ ರೂಲ್ ಅದು ಅದೇ ರೂಲ್ ಇಲ್ಲಿ ಕಜರಾಘಾಟಲ್ಲೂ ಉಂಟು. ಆ ಥರ ಇದು ಬೇರೆ ಗೌರ್ಮೆಂಟ್ ಲಾಬಿ ಸ್ಟ್ರಾಂಗ್ ಆಗಿ ನಡೀತಿದೆ. ನಮ್ಮ ಕರಾವಳಿ ತ್ಯಾಗ ಮಾಡಿದ್ದಾರೆ, ಇವತ್ತು ಭೂಮಿ ಎಲ್ಲ ತ್ಯಾಗ ಮಾಡಿದ್ದಾರೆ. ಏನು ಸವಲತ್ತುಗಳಲ್ಲಿ ವಂಚಿತರಾಗಿದ್ದೀವಿ. ನಮ್ಮ ಸಾಹೇಬರಿಗೆ ಧ್ವನಿ ಎತ್ತಬೇಕು, ನಾವು ಈಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಈಗ. ಯಾಕಂದರೆ ನಮ್ಮ ಇಲ್ಲಿ ಕರ್ನಾಟಕದಿಂದ ಇಷ್ಟು ತ್ಯಾಗ ಮಾಡಿದ್ದಾರೆ, ಒಂದು ಉದ್ಯೋಗ ಇಲ್ಲ. ಉದ್ಯೋಗ ಎಲ್ಲ ಮಹಾರಾಷ್ಟ್ರದವ್ರು ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿದೆ. ಹೈಯೆಸ್ಟ್ ಉದ್ಯೋಗ ಮಹಾರಾಷ್ಟ್ರಕ್ಕೆ ಹೋಗಿದೆ. ಯಾಕಂದ್ರೆ ಲೇಡೀಸ್ ಎಲ್ಲ ಬರ್ತಾರಲ್ಲ ನೈಟು, ಮತ್ತು ಅವರು ಸೆಕ್ಯೂರಿಟಿ ದೃಷ್ಟಿಯಿಂದ ಸಾಹೇಬ್ರು ಹೇಳೋದನ್ನು ನೀವು ಇಮಿಡಿಯೇಟಾಗಿ ಮಾಡಿ ಸಾಹೇಬ್ರು. ಸಿ ಸಿ ಕ್ಯಾಮ್ರಾ ಎಲ್ಲ ಇದೆ ಸರ್. 16 ಈ ಸಂದರ್ಭದಲ್ಲಿ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್, ಪ್ರಮುಖರಾದ ರತ್ನಾಕರ್ ನಾಯ್ಕ್, ಜಗನ್ನಾಥ್ ನಾಯಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.